ವಿಜಯನಗರದಲ್ಲಿ ಶುಗರ್ ಕಾರ್ಖಾನೆ ಆರಂಭ ಯಾವಾಗ ಅನ್ನೋದಾಗಿ ಪ್ರಶ್ನೆ ಮೂಡಿದೆ. ವಿಜಯನಗರದಲ್ಲಿ ಶುಗರ್ ಕಾರ್ಖಾನೆ ಪ್ರಾರಂಭ ಮಾಡೋದು ಯಾವಾಗ? ಶಾಸಕರ ಇಚ್ಛಾಶಕ್ತಿ ಕೊರತೆಯಿಂದ ಕಾರ್ಖಾನೆಯ ವಿಳಂಬ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. HR ಗವ್ಯಪ್ಪ ವಿರುದ್ಧ ರೈತ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಬ್ಬು ಬೆಳೆಯುವ ರೈತರಿಗೆ ಕಬ್ಬು ಸಾಗಾಟದ ವೆಚ್ಚದ್ದೇ ಚಿಂತೆಯಾಗಿದೆ. ಹಾಗಾಗಿ ರೈತರ ಕಿವಿಯಲ್ಲಿ ಹೂವು ಇಡ್ತಾ ಬರ್ತಾ ಇದೆಯಾ ಸರ್ಕಾರಗಳು ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಹೋರಾಟಗಾರರ ಜೊತೆಗೆ ಪ್ರತ್ಯಕ್ಷ ವರದಿಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕಳೆದ 16 ವರ್ಷಗಳಿಂದನೂ ಕೂಡ ವಿಜಯನಗರದಲ್ಲಿ ಈ ಶುಗರ್ ಕಾರ್ಖಾನೆ ವಿಚಾರವಾಗಿ ಕೂಡ ರೈತರು ಬೃಹತ್ ಮಟ್ಟದಲ್ಲಿ ಕೂಡ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕಳೆದ 2025ರ ಬಜೆಟಲ್ಲೂ ಕೂಡ ಶುಗರ್ ಫ್ಯಾಕ್ಟ್ರಿ ವಿಚಾರವಾಗಿ ಕೂಡ ಚರ್ಚೆ ಆಗಲಿಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ, ಅದರಲ್ಲೂ ವಿಜಯನಗರದ ರೈತಾಪಿ ವರ್ಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರವಾಗಿ ಮಾತಾಡಲಿಕ್ಕೆ ಹೊಸಪೇಟೆಯ ಜನಪ್ರಿಯ ಶಾಸಕರಾದಂಥ HR ಗವ್ಯಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಇದೆ. ಎಲ್ಲೋ ಒಂದು ಕಡೆ ಶಾಸಕರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಅವರು ಪ್ರತಿಷ್ಠೆಯಾಗಿ ತಗೊಳ್ತಾ ಇಲ್ಲ, ಯಾಕೆ ರೈತರ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ. ಈ ಬಗ್ಗೆ ಶಾಸಕರು ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ. ಸರ್, ಈಗ ತಾವು ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತವರು, ರೈತರ ಪರವಾಗಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡವರು, ಬಹಳಷ್ಟು ಹೋರಾಟಗಳನ್ನು ಕಣ್ಣಾರೆ ಕಂಡವರು. ಯಾಕಂದರೆ ರೈತರ ಪ್ರತಿ ಕಷ್ಟಗಳನ್ನು ಕೂಡ ನೋಡ್ತಾ ಬಂದವರು ಹೊಸಪೇಟೆಯಲ್ಲಿ. ಹೀಗಾಗಿ ಎಲ್ಲೋ ಒಂದು ಕಡೆ ರೈತರು ಶುಗರ್ ಕಾರ್ಖಾನೆ ವಿಚಾರವಾಗಿ ಪ್ರತಿಭಟನೆಗಳು ಇಳಿತಾರೆ, ರೋಡಿಗೆ ಇಳಿತಾರೆ ಅಂತ ಹೇಳಿದರೆ ಯಾಕೆ ತಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಬಜೆಟಲ್ಲೂ ಕೂಡ ಅದು ಪ್ರಸ್ತಾಪ ಆಗಲಿಲ್ಲ. ಏನು ಹೇಳ್ತಾರೆ ವಿಚಾರ ಬಗ್ಗೆ? ಮುಖ್ಯಮಂತ್ರಿಗಳು ಹೋದ ವರ್ಷನೇ ಹಂಪಿ ಉತ್ಸವದಲ್ಲಿ ನಮಗೆ ಹೇಳಿದ್ರು, ಎಲ್ಲ ಇಮಿಡಿಯೇಟಾಗಿ ಅದ್ರ ಮೇಲೆ ಸ್ವಲ್ಪ ಆ್ಯಕ್ಷನ್ ತಗೋ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನಮಗೇನಿತ್ತು, ನಾವು ರಾಜಕಾರಣಿಗಳು ಅದನ್ನಲ್ಲಿ ಇರಬಾರ್ದು ಅನ್ನೋದು ಒಂದು ಮುಖ್ಯ. ಬೇರೆಯವ್ರನ್ನ ಯಾರನ್ನ ನೋಡೋಣ, ಒಂದು ಪ್ರೈವೇಟ್ ಪಾರ್ಟಿಯವ್ರನ್ನ. ಯಾಕಂದರೆ ರೈತರಿಗೆ ಮತ್ತು ಫ್ಯಾಕ್ಟ್ರಿಗೆ ಇದು ಇರಬೇಕು, ಸಂಪರ್ಕ ಇರಬೇಕು. ರಾಜಕಾರಣಿಗಳಿಗೆ ಮತ್ತು ರೈತರಿಗೆ ಈ ಫ್ಯಾಕ್ಟ್ರಿ ವಿಚಾರದಲ್ಲಿ ಇದು ಇರಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಪ್ರಯತ್ನ ಮಾಡ್ತಾಯಿದ್ದೆ. ಆದರೆ ಭಾಳಷ್ಟು ಕಡೆ ಕೇಳಿ ನೋಡಿದೆ, ನಾನು ಪ್ರಯತ್ನವೂ ಮಾಡಿದೆ. ಎಲ್ಲರೂ ಮಾತಾಡ್ತಾರಾಗಲಿ, ಯಾರು ಮುಂದೆ ಬರಲಿಕ್ಕೆ ತಯಾರಿಲ್ಲ. ಹಾಗಾಗಿ ಸ್ವಲ್ಪ ಈ ಸಾರಿ ಮೊನ್ನೆ ಸ್ವಲ್ಪ ರೈತರೆಲ್ಲ ಬಂದಿದ್ದರು, ಯಾರು ಶುಗರ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವರು ಹೇಳಿದ್ರು, ಇಲ್ಲ ಮುಖ್ಯಮಂತ್ರಿಗಳು ನಿಮ್ಗೆ ಆದೇಶ ಮಾಡೋರು, ನೀವು ಯಾಕೆ ಇಂಟ್ರೆಸ್ಟ್ ತಗೊತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಪ್ರಶ್ನೆ ಮಾಡಿದ್ರು, ಅವರು ಮಾಡಿದ್ರು. ಹಾಗಾಗಿ ಮತ್ತೆ ರೈತರ ಮುಖಂಡರೆಲ್ಲರೂ ಇಲ್ಲದಣೆ ಈ ಸಾರಿ ಮತ್ತೆ ನೀನಂಗನಾಗಲಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಮಾತಾಡಿ, ಅಲ್ಲಿ ಸಚಿವರು ಯಾರು ಶುಗರ್ ಮಿನಿಸ್ಟರ್ ಕೂಡ ಸುತ್ತ ಹಿಂಗೆ ಹೇಳ್ತಾ ಇದ್ದಾರೆ, ಅವರು ರೆಡಿ ಇದ್ದಾರೆ, ಮುಖ್ಯಮಂತ್ರಿಗಳು ರೆಡಿ ಇದ್ದಾರೆ, ಯಾವುದೋ ಒಂದು ತೀರ್ಮಾನ ತಗೊಳ್ರಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೋಸ್ಕರ. ಇದು ವಿಜಯನಗರದ ಶಾಸಕರಾದಂಥ ಗವ್ಯಪ್ಪ ಅವರು ಹೇಳ್ತಾ ಇರತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ, ರೈತರ ಹಿತ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆ ಏನು ಶುಗರ್ ಕಾರ್ಖಾನೆ ವಿಚಾರವಾಗಿ ಮಾತಾಡಿದ್ದೀನಿ. ಏಪ್ರಿಲ್ನ ನಂತರ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ವಿಜಯನಗರಕ್ಕೆ ಶುಗರ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಸಿದ್ಧತೆಗಳನ್ನು ಕೈಗೊಳ್ಳುತ್ತೇವೆ ಅನ್ನುವಂತಹ ಮಾತುಗಳನ್ನು ಜಿ ಕನ್ನಡ ನ್ಯೂಸ್ಗೆ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.